ನಮಸ್ಕಾರ ಸ್ನೇಹಿತರೆ, ಹೇಗಿದ್ದೀರಾ? ನಮ್ಮ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಕಳೆದ 2 ದಿನಗಳಿಂದ ಚಿನ್ನದ ಮಾರುಕಟ್ಟೆಯಲ್ಲಿ ಒಂದು ದೊಡ್ಡ ಬದಲಾವಣೆಯಾಗಿದೆ. ಗಗನಕ್ಕೆ ಏರುತ್ತಿರುವ ಚಿನ್ನದ ಬೆಲೆ ಈಗ ದಿಢೀರ್ ಕುಸಿತ ಕಂಡಿದೆ. ಗೋಲ್ಡ್ ರೇಟ್ ಇಳಿಕೆಗೆ ಪ್ರಮುಖ ಕಾರಣ ಏನು ಅಂತ ನೋಡೋದಾದರೆ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಡಾಲರ್ ಬಲವಾಗಿರುವುದು ಮತ್ತು ಬಡ್ಡಿ ದರಗಳ ಏರಿಕೆ. ಇದರಿಂದ ಹೂಡಿಕೆದಾರರು ಚಿನ್ನದಿಂದ ಬೇರೆ ಹೂಡಿಕೆಗೆ ತಿರುಗ್ತಾ ಇದ್ದಾರೆ. ಪರಿಣಾಮವಾಗಿ ಚಿನ್ನದ ಬೇಡಿಕೆ ಕಡಿಮೆಯಾಗಿ ಬೆಲೆ ಇಳಿಕೆ ಆಗ್ತಾ ಇದೆ. ಸೊ ಹಾಗಾದರೆ ಇವತ್ತಿನ 22 ಕ್ಯಾರೆಟ್, 24 ಕ್ಯಾರೆಟ್ ಮತ್ತು 18 ಕ್ಯಾರೆಟ್ ಚಿನ್ನದ ಬೆಲೆ ಎಷ್ಟಿದೆ, ಮತ್ತು ಅದರ ಜೊತೆಗೆ ಬೆಳ್ಳಿಯ ಬೆಲೆ, ಪೆಟ್ರೋಲ್ ಆ್ಯಂಡ್ ಡೀಸೆಲ್ ಪ್ರೈಸ್ ಮತ್ತು ಅಡಿಕೆಯ ಮಾರುಕಟ್ಟೆಯ ಬೆಲೆ, ಈ ಎಲ್ಲ ಮಾಹಿತಿಗಳು ಒಂದೇ ವಿಡಿಯೋದಲ್ಲಿ ಡೀಟೇಲ್ ಆಗಿ ಹೇಳ್ತಾ ಇದ್ದೇನೆ. ಸೊ ಹಾಗಾಗಿ ವಿಡಿಯೋಗೊಂದು ಲೈಕ್ ಮಾಡಿ ಮತ್ತು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಸ್ನೇಹಿತರೆ, ಮೊದಲಿಗೆ 24 ಕ್ಯಾರೆಟ್ ಚಿನ್ನದ ಬೆಲೆ ನೋಡೋದಾದರೆ ಪ್ರತಿ 1 ಗ್ರಾಮ್ಗೆ 15,028 ರೂಪಾಯಿ ಆಗಿರುವಂಥದ್ದು. ಅದೇ ರೀತಿ 10 ಗ್ರಾಮ್ಗೆ 1,50,280 ರೂಪಾಯಿ ಆಗಿರುವಂಥದ್ದು. ನಿನ್ನೆಯ ಬೆಲೆಗೆ ಕಂಪೇರ್ ಮಾಡೋದಾದರೆ ಬರೋಬ್ಬರಿ 7,140 ರೂಪಾಯಿ ಇಳಿಕೆ ಕಂಡು ಬಂದಿದೆ. ಇನ್ನು 22 ಕ್ಯಾರೆಟ್ ಚಿನ್ನದ ಬೆಲೆ ನೋಡೋದಾದರೆ ಪ್ರತಿ 1 ಗ್ರಾಮ್ಗೆ 13,775 ರೂಪಾಯಿ. ಅದೇ ರೀತಿ 10 ಗ್ರಾಮ್ಗೆ 1,37,750 ರೂಪಾಯಿ ಆಗಿರುವಂಥದ್ದು. ನಿನ್ನೆಯ ಬೆಲೆಗೆ ಕಂಪೇರ್ ಮಾಡೋದಾದರೆ 6,550 ರೂಪಾಯಿ ಇಳಿಕೆ ಕಂಡು ಬಂದಿದೆ. ಇನ್ನು 18 ಕ್ಯಾರೆಟ್ ಚಿನ್ನದ ಬೆಲೆ ನೋಡೋದಾದರೆ ಪ್ರತಿ 1 ಗ್ರಾಮ್ಗೆ 11,271 ರೂಪಾಯಿ. ಅದೇ ರೀತಿ 10 ಗ್ರಾಮ್ಗೆ 1,12,710 ರೂಪಾಯಿ ಆಗಿರುವಂಥದ್ದು. ನಿನ್ನೆಯ ಬೆಲೆಗೆ ಕಂಪೇರ್ ಮಾಡೋದಾದರೆ 5,360 ರೂಪಾಯಿ ಇಳಿಕೆ ಕಂಡು ಬಂದಿದೆ. ಇನ್ನು ಬೆಳ್ಳಿಯ ಬೆಲೆ ನೋಡೋದಾದರೆ ಪ್ರತಿ 1 ಗ್ರಾಮ್ಗೆ 260 ರೂಪಾಯಿ. ಅದೇ ರೀತಿ 1 ಕೆಜಿಗೆ 2,60,000 ರೂಪಾಯಿ ಆಗಿರುವಂಥದ್ದು. ಇನ್ನು ಪೆಟ್ರೋಲ್ ಪ್ರೈಸ್ ನೋಡೋದಾದರೆ ಪ್ರತಿ ಲೀಟರ್ಗೆ 103.50 ಪೈಸೆ. ಅದೇ ರೀತಿ ಡೀಸೆಲ್ಗೆ 90.03 ಪೈಸೆ ಆಗಿರುವಂಥದ್ದು. ಇನ್ನು ಅಡಿಕೆಯ ಬೆಲೆ ನೋಡೋದಾದರೆ ಹಳೆ ಅಡಿಕೆಗೆ ಪ್ರತಿ ಕ್ವಿಂಟಲ್ಗೆ 33,000ದಿಂದ 50,000ದವರೆಗೆ ಆಗಿರುವಂಥದ್ದು. ಹೊಸ ಅಡಿಕೆಗೆ 29,000ದಿಂದ 45,000ದವರೆಗೆ ಕ್ವಿಂಟಲ್ಗೆ ಇರುವಂಥದ್ದು. ಇದೇ ರೀತಿ ಡೈಲಿ ಮಾರ್ಕೆಟ್ ಅಪ್ಡೇಟ್ಸ್ಗಳಿಗಾಗಿ ನಮ್ಮ ಒಂದು ಚಾನಲ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಬಾಯ್ ಬಾಯ್.